ಈ ವಿಡಿಯೋದಲ್ಲಿ ನಾವು 4ನೇ ತರಗತಿ ಪರಿಸರ ಅಧ್ಯಯನ ಪಾಠ 24 ಮೋಡಣ್ಣನ ಪಯಣ ಈ ಪಾಠದ ಸಂಪೂರ್ಣ ವಿವರಣೆ ಹಾಗೂ ಪ್ರಶ್ನೆ ಉತ್ತರಗಳನ್ನ ನೋಡೋಣ. ಅಲ್ಲಿ ನೋಡ್ರಿ, ಮೋಡಣ್ಣ ಮಾತಾಡ್ತಾ ಇದೆ ಪುಟಾಣಿಗಳೊಂದಿಗೆ. ಹಾಯ್ ಪುಟಾಣಿ, ನಾನು ಮೋಡಣ್ಣ. ಭೂಮಿಯಿಂದ ಎತ್ತರದಲ್ಲಿದ್ದೇನೆ. ಎತ್ತರದಿಂದ ಭೂಮಿಯನ್ನ ನೋಡಕ್ಕೆ ತುಂಬಾ ಚಂದ. ಅರರೆ, ಏನಿದು ಅಂತ ಮೋಡಣ್ಣ ಮಾತಾಡ್ತಾ ಇದೆ. ನೆಕ್ಸ್ಟ್, ಓ ಹೋಯ್, ಸಮುದ್ರ ತೀರ ಎಷ್ಟು ಹಾಯಾಗಿದೆ. ತೆಂಗಿನ ಮರಗಳ ಗುಂಪು, ತೆಂಗಿನ ಮರಗಳ ಸಂಪು, ಅಲೆಗಳು ತೀರಕ್ಕೆ ಅಪ್ಪಳಿಸಿ ನೊರೆಯನ್ನ ಸೃಷ್ಟಿಸಿವೆ. ತಂಪು ಗಾಳಿಗೆ ತೇಲುತ್ತಾ ಹಾಗೆ ಸ್ವಲ್ಪ ಮೇಲೇರಿದ್ದೇನೆ. ಮೋಡಣ್ಣ ಮೇಲೇರಿದ್ದೇನೆ ಅಂತ ಹೇಳ್ತಾ ಇದ್ದಾನೆ. ನೋಡ್ರಿ, ಸಮುದ್ರ ತೀರ, ಅಲೆಗಳು, ಗಾಳಿ ಬೀಸ್ತಾ ಇದೆ, ಅದಕ್ಕೆ ತೆಂಗಿನ ಮರಗಳು ಹೊಯ್ದಾಡ್ತಾ ಇದ್ದಾವು. ಮತ್ ಮೋಡಣ್ಣ ಮಾತಾಡ್ತಾ ನೋಡ್ರಿ, ಅರೆ ಇದೆಲ್ಲಿಗೆ ಬಂದೆ ನಾನು. ಅಬ್ಬಾ, ಎಷ್ಟೊಂದು ಬಿಸಿಲು. ಎಲ್ಲಿ ನೋಡಿದ್ರು ಮರಳಿನ ರಾಶಿ ಕಾಣುತ್ತಿದೆ. ಗಾಳಿ ಬಲವಾಗಿ ಬೀಸುತ್ತಿದೆ, ಮರಗಳೇ ಕಾಣಿಸ್ತಿಲ್ಲ. ಪುಟಾಣಿ, ನಾನೀಗ ಮರುಭೂಮಿಯಲ್ಲಿದ್ದೇನೆ. ನೋಡ್ರಿ, ಮರುಭೂಮಿಯಲ್ಲಿದ್ರ ಗಾಳಿ ಜೋರಾಗಿ ಬೀಸ್ತಾ ಇರುತ್ತ, ಅಲ್ಲೇ ಗಿಡ ಮರಗಳಿರೋದಿಲ್ಲ, ತುಂಬಾ ಬಿಸಿಲು ಇರುತ್ತ ಅಂತ ಮೋಡಣ್ಣನ ಅನಿಸಿಕೆ ಆಗೈತಿ. ಮತ್ ಮೋಡಣ್ಣ ಹೇಳ್ತಾನ, ಈ ಚಿತ್ರವನ್ನ ನೋಡಿ, ಹಾಗೆಯೇ ತೇಲಿಕೊಂಡು ಸ್ವಲ್ಪ ಮೇಲು ಮಟ್ಟಕ್ಕೆ ಈಗ ಬಂದೆ. ಅಬ್ಬಾ, ಈ ಪ್ರದೇಶ ಎಷ್ಟು ವಿಶಾಲವಾಗಿ ಸಮತಟ್ಟಾಗಿದೆ. ವಿಶಾಲವಾಗಿ ಸಮತಟ್ಟಾಗಿದೆ. ಇಲ್ಲಿ ಹರಿದು ಬರುವ ನದಿಗಳು ಮಣ್ಣನ್ನು ಹೊತ್ತು ತಂದು ಪ್ರದೇಶವನ್ನ ಫಲವತ್ತಾಗಿಸಿವೆ. ಪ್ರದೇಶವನ್ನ ಫಲವತ್ತಾಗಿಸಿವೆ. ಇದು ಮೈದಾನ. ಈ ಪ್ರದೇಶ ಹಸಿರೋ ಹಸಿರು. ಇದು ಬೇಸಾಯಕ್ಕೆ ಉತ್ತಮವಾದ ಜಾಗ. ಅಯ್ಯೋ, ಗಾಳಿ ಜೋರಾಯಿತು. ಅಂದ್ರ ಮೈದಾನ ವಿಶಾಲವಾಗಿ ಸಮತಟ್ಟಾಗಿರುತ್ತ, ಅಲ್ಲಿ ಮಣ್ಣು ಫಲವತ್ತತೆಯಿಂದ ಕೂಡಿರುತ್ತ, ಇದರಿಂದ ಬೇಸಾಯ ಮಾಡಬಹುದು ಎಂದು ಮೋಡಣ್ಣ ಹೇಳುತ್ತಿದ್ದಾನೆ. ಇದು ಮೈದಾನ. ನೆಕ್ಸ್ಟ್, ಈ ಪ್ರದೇಶವನ್ನು ನೋಡಿ ಮೋಡಣ್ಣ ಏನ್ ಹೇಳ್ತಾನೆ ನೋಡ್ರಿ. ಸಮುದ್ರ ಮಟ್ಟದಿಂದ ನಾನು ಇನ್ನೂ ಮೇಲೇರುತ್ತಿದ್ದೇನೆ. ಪುಟಾಣಿ, ನಾನೀಗಿರುವ ಸ್ಥಳಕ್ಕೆ ಪ್ರಸ್ಥಭೂಮಿ ಎನ್ನುತ್ತಾರೆ. ಇದು ವಿಶಾಲವಾದ ಸಮತಟ್ಟಾದ ಪ್ರದೇಶ. ಇದು ಸಮುದ್ರ ಮಟ್ಟದಿಂದ ಸ್ವಲ್ಪ ಎತ್ತರವಾಗಿದೆ. ಪ್ರಸ್ಥಭೂಮಿ ಅಂದ್ರ ಸಮುದ್ರ ಮಟ್ಟದಿಂದ ಸ್ವಲ್ಪ ಎತ್ತರವಾಗಿದೆ ಅಂತ ಮೋಡಣ್ಣ ಹೇಳ್ತಾ ಇದ್ದಾರೆ. ನೆಕ್ಸ್ಟ್, ಈ ಪ್ರದೇಶವನ್ನು ನೋಡಿ ಏನ್ ಹೇಳ್ತಾನೆ ನೋಡ್ರಿ ಮೋಡಣ್ಣ. ನಾನಿನ್ನೂ ಮೇಲೇರಿದ್ದೇನೆ. ಅಲ್ಲಿ ಕಾಣುತ್ತಿರುವುದೇ ಬೆಟ್ಟಗಳ ಸಾಲು. ಬೆಟ್ಟಗಳ ಸಾಲು. ಅದು ಸಮುದ್ರ ಮಟ್ಟದಿಂದ 600 ಮೀಟರ್ಗಳಷ್ಟು. ಸಮುದ್ರ ಮಟ್ಟದಿಂದ 600 ಮೀಟರ್ಗಳಷ್ಟು ಎತ್ತರವಾಗಿದೆ. ಪುಟಾಣಿ, ಇಲ್ಲಿ ನೋಡು, ಈ ಬೆಟ್ಟದ ಇಳಿಜಾರಿನಿಂದ ನದಿ ಹರಿಯುತ್ತಿದೆ. ಸ್ವಲ್ಪ ಕೆಳಗೆ ನೋಡು, ನದಿ ಹರಿಯುತ್ತಾ ಕಣಿವೆ ಸೇರಿದೆ. ಎಷ್ಟು ಚಿಕ್ಕದಾಗಿ ಕಾಣುತ್ತಿದೆ. ಇಲ್ಲಿ ನೋಡ್ರಿ, ಇಲ್ಲಿ ಬೆಟ್ಟಗಳಿಂದ ನೀರು ಹರಿದು ಕೆಳಗೆ ಬರುತ್ತಲ್ಲ, ಅದಕ್ಕೆ ಕಣಿವೆ ಅಂತ ಹೇಳ್ತಾರ. ಎರಡು ಬೆಟ್ಟಗಳ ಮಧ್ಯೆ ಇರುವ ಕಿರಿದಾದ ಸ್ಥಳವೇ ಕಣಿವೆ. ಎರಡು ಬೆಟ್ಟಗಳ ಮಧ್ಯೆ ಇರುವ ಕಿರಿದಾದ ಸ್ಥಳಕ್ಕ ಕಣಿವೆ ಅಂತ ಮೋಡಣ್ಣ ಹೇಳ್ತಾ ಇದ್ದಾರ. ಕೆಲವೊಮ್ಮೆ ಇಲ್ಲಿ ನದಿಗಳು ಹರಿಯುವುದನ್ನ ನೋಡಬಹುದು. ಕೆಲವೊಮ್ಮೆ ಇಲ್ಲಿ ನದಿಗಳು ಹರಿತೆವು ಅಂತ ಮೋಡಣ್ಣ ಹೇಳ್ತಾ ಇದ್ದಾರ.
ಅರೆ ಇಲ್ಲೊಂದು ಜಲಪಾತವೂ ಇದೆ. ಏನು ಜಲಪಾತ? ಇದು ನೋಡ್ರಿ, ಇಲ್ಲಿ ಕಾಣ್ತಾ ಇದೆಯಲ್ಲ, ಇದು ಜಲಪಾತ. ಬೆಟ್ಟಗಳ ತುದಿಗಳ ಮೇಲಿಂದ ನೀರು ಧುಮುಕುವಾಗ ಜಲಪಾತ ಸೃಷ್ಟಿಯಾಗುತ್ತದೆ. ಅಂದ್ರೆ ಬೆಟ್ಟಗಳ ತುದಿಗಳಿಂದ ನೀರು ಧುಮುಕಿದ್ರೆ ಜಲಪಾತ ಸೃಷ್ಟಿಯಾಗುತ್ತ ಅಂತ ಮೋಡಣ್ಣ ಹೇಳ್ತಾರ. ಆಹಾ, ನೋಡಲ್ಲಿ ಎಷ್ಟು ಚೆನ್ನಾಗಿದೆ ಈ ದೃಶ್ಯ. ನಿನಗೆ ಗೊತ್ತಿರುವ ಜಲಪಾತದ ಹೆಸರನ್ನ ಹೇಳು. ಜೋಗ ಜಲಪಾತ, ಜೋಗ ಜಲಪಾತ. ಬಹಳಷ್ಟು ಜನರು ಇಲ್ಲಿ ಟ್ರಿಪ್ ಹೋಗಿರ್ತೀರಿ, ನೋಡಿರ್ತೀರಿ. ಜೋಗ ಜಲಪಾತ ಒಂದು. ಇನ್ನು ಅನೇಕ ಅದನ್ನ ಕೊಡ್ಬೇಕಂತಿಲ್ಲ, ಬೇರೆ ಬೇರೆ ಅದನ್ನ ಹೇಳ್ರಿ. ನೆಕ್ಸ್ಟ್, ಅಬ್ಬಾ ಗಾಳಿ ಎಷ್ಟು ಜೋರಾಗಿದೆ. ಬೆಟ್ಟ, ಕಣಿವೆ, ಜಲಪಾತಗಳಿಂದ ನಾನೀಗ ಮತ್ತೆ ಮೇಲೇರುತ್ತಿದ್ದೇನೆ. ಅಯ್ಯೋ, ಗಾಳಿ ಹೊಡೆತ ಜೋರಾಯಿತು. ಬೆಟ್ಟ, ಕಣಿವೆ, ಜಲಪಾತಗಳಿಂದ ಇನ್ನೂ ಮೇಲೆ ಹೋದಾಗ ಗಾಳಿ ಜಾಸ್ತಿ ಆಗುತ್ತಾ ಅಂತ ಮೋಡಣ್ಣ ಹೇಳ್ತಾ ಇದ್ದಾರೆ. ಅಯ್ಯೋ, ಪರ್ವತದ ಹತ್ತಿರ ಬಂದಿರುವೆ. ಈಗ ಅವರು ಒಂದು ಪರ್ವತದ ಹತ್ತಿರ ಬಂದ್ರು. ನೋಡ್ರಿ, ಪರ್ವತ ಅಂದ್ರೆ ಏನು ಅಂತ ಹೇಳ್ತಾರ ನೋಡ್ರಿ. ಇದು ಪರ್ವತದ ಚಿತ್ರ. ಪರ್ವತ ಅಂದ್ರೆ ಏನು ಅಂತ ನಿನ್ನ ಯೋಚನೆ ಅಲ್ವಾ ಪುಟಾಣಿ? ಅದೊಂದು ಅತಿ ದೊಡ್ಡ ಬೆಟ್ಟ. ಪರ್ವತ ಅಂದ್ರ ಅತಿ ದೊಡ್ಡ ಬೆಟ್ಟ. ಸಮುದ್ರ ಮಟ್ಟದಿಂದ 1000 ಮೀಟರ್ಗಳಿಗಿಂತಲೂ ಎತ್ತರವಾಗಿರುತ್ತದೆ. ಸಮುದ್ರ ಮಟ್ಟದಿಂದ 600 ಮೀಟರ್ ಎತ್ತರ ಇತ್ತಂದ್ರ ಅದಕ್ಕೆ ಬೆಟ್ಟ ಅಂತಾರ. 1000 ಮೀಟರ್ ಎತ್ತರವಾಗಿತ್ತಂದ್ರ ಅದಕ್ಕೆ ಪರ್ವತ ಅಂತ ಹೇಳ್ತಾರ. ಕೆಲವು ಕಡೆ ಅದರ ಮೇಲೆ ಹಿಮ ಆವರಿಸಿರುತ್ತದೆ. ಹೌದು. ನೆಕ್ಸ್ಟ್ ನೋಡ್ರಿ, ಹಿಮದಿಂದ ಕೂಡಿದ ಪ್ರಸಿದ್ಧವಾದ ಪರ್ವತ ಶ್ರೇಣಿ ನಮ್ಮ ದೇಶದ ಉತ್ತರ ದಿಕ್ಕಿಗಿದೆ. ಅದರ ಹೆಸರು ನಿನಗೆ ಗೊತ್ತೇ? ನೀನು ಬೆಟ್ಟ ಹಾಗೂ ಪರ್ವತಗಳ ಬಗ್ಗೆ ತಿಳಿದಿರುವೆ. ಇವುಗಳಿಗಿರುವ ವ್ಯತ್ಯಾಸ ಕೆಳಗೆ ಕೊಟ್ಟ ಜಾಗದಲ್ಲಿ ಬರೆಯುವೆಯಾ? ಹೌದು, ಬರೆಯುವೆ. ಏನು ನೋಡಂದ್ರ, ಸಮುದ್ರ ಮಟ್ಟದಿಂದ 600 ಮೀಟರ್ ಎತ್ತರದಲ್ಲಿರುತ್ತದೆ. ಇರುತ್ತದೆ. ಪರ್ವತಕ್ಕಿಂತ ಚಿಕ್ಕದು. ಬೆಟ್ಟ ಅಂದ್ರ ಪರ್ವತಕ್ಕಿಂತ ಚಿಕ್ಕದಾಗಿರುತ್ತ. ನೆಕ್ಸ್ಟ್ ಇಲ್ಲಿ ನೋಡ್ರಿ, ಸಮುದ್ರ ಮಟ್ಟದಿಂದ ಒಂದು 1000 ಮೀಟರ್ ಎತ್ತರದಲ್ಲಿರುತ್ತದೆ. ಬೆಟ್ಟಕ್ಕಿಂತ ದೊಡ್ಡದು. ಇದು ಏನಾಗಿರುತ್ತ? ಬೆಟ್ಟಕ್ಕಿಂತ ದೊಡ್ಡದಾಗಿರುತ್ತ ಪರ್ವತಗಳು. ಬೆಟ್ಟಕ್ಕಿಂತ ದೊಡ್ಡದು. ನೆಕ್ಸ್ಟ್, ಗಾಳಿ ಮೇಲೇರದಂತೆ ಅತಿ ತಂಪಾಗುತ್ತಿದೆ. ಗಾಳಿ ಮೇಲ್ಮೇಲೆ ಹೋದಂಗೆಲ್ಲ ತಂಪಾಗುತ್ತಿದೆ. ನನ್ನಲ್ಲಿರುವ ನೀರಾವಿ ನೀರ ಹನಿಗಳಾಗುತ್ತಿವೆ. ಹನಿಗಳು ದೊಡ್ಡದಾಗುತ್ತಿವೆ. ಓಹೋ ಪುಟಾಣಿ, ನಾನೀಗ ಮಳೆಯಾಗಿ ಸುರಿಯುವೆ. ಒದ್ದೆಯಾಗುವ ಮುನ್ನ ನೀನೀಗ ಮನೆಗೆ ಓಡು. ನೋಡ್ರಿ, ಈ ರೀತಿ ಮೋಡಣ್ಣ ಮಾತಾಡ್ತಾ ಇದ್ದಾರೆ. ಮೋಡಣ್ಣನ ಪಯಣ ಓದಿರುವೆ ತಾನೆ? ಮೋಡಣ್ಣ ಹೇಳಿದ ಸಮುದ್ರ ತೀರಗಳು, ಮರುಭೂಮಿಗಳು, ಮೈದಾನಗಳು, ಪ್ರಸ್ಥಭೂಮಿಗಳು, ಪರ್ವತಗಳು, ಬೆಟ್ಟಗಳು ನಮ್ಮ ಭೂಮಿಯ ಮೇಲೆ ಕಂಡುಬರುವ ಸುಂದರ ಭೂ ಸ್ವರೂಪಗಳು.
ಇವುಗಳಲ್ಲಿ ಕೆಲವು ನಿನ್ನ ಸುತ್ತಲೂ ಇರಬಹುದು, ಗುರುತಿಸು. ಈಗ ಬೆಟ್ಟಗಳು ಸಮುದ್ರ ಮಟ್ಟದಿಂದ ಎಷ್ಟು ಎತ್ತರದಲ್ಲಿ ಇರುತ್ತವೆ? 600 ಮೀಟರ್ ಎತ್ತರದಲ್ಲಿ ಇರುತ್ತವೆ. 600 ಮೀಟರ್ ಎತ್ತರದಲ್ಲಿ ಇರುತ್ತವೆ. 600 ಮೀಟರ್ ಎತ್ತರದಲ್ಲಿ ಇರುತ್ತವೆ. ನೆಕ್ಸ್ಟ್, ಬೆಟ್ಟಗಳ ಮಧ್ಯೆ ಕಂಡುಬರುವ ಆಳವಾದ ಪ್ರದೇಶವನ್ನ ಯಾವ ಹೆಸರಿನಿಂದ ಕರೆಯುತ್ತಾರೆ? ಕಣಿವೆ ಅಂತ ಕರೀತಾರೆ. ಕಣಿವೆ ಎಂದು ಕರೆಯುವರು. ನಮ್ಮ ರಾಜ್ಯದ 3 ಪ್ರಸಿದ್ಧ ಜಲಪಾತಗಳನ್ನ ಹೆಸರಿಸು ಅಂತ ಹೇಳ್ಯಾರ. ಜೋಗ ಜಲಪಾತ ಅಂತ ಹೇಳಿದ್ವಲ್ಲ, ಜೋಗದ ಸಿರಿ ಬೆಳಕಿನಲ್ಲಿ ಹಾಡ್ ಕೇಳಿರ್ತೀರಿ. ಜೋಗ ಜಲಪಾತ. ಜೋಗ ಜಲಪಾತ. ಜೋಗ ಜಲಪಾತ. ಗಗನ ಚುಕ್ಕಿ ಬರಚುಕ್ಕಿ ಅಂತಾರೆ ಇನ್ನೊಂದಕ್ಕ. ಗಗನ ಚುಕ್ಕಿ ಬರಚುಕ್ಕಿ. ಗಗನ ಚುಕ್ಕಿ ಬರಚುಕ್ಕಿ ಜಲಪಾತ. ಅಬ್ಬೆ ಜಲಪಾತ. ನೀವು ಈ ಪ್ರದೇಶಕ್ಕೆ ಪ್ರವಾಸಕ್ಕೆ ಹೋಗಿದ್ರ ಯಾವ್ಯಾವ ಪ್ರದೇಶದಲ್ಲಿ ಬರ್ತವು ಅನ್ನೋದನ್ನ ಕಮೆಂಟ್ ಮಾಡಿ. ಫಲವತ್ತಾದ ಮಣ್ಣು ಎಲ್ಲಿ ಕಂಡು ಬರುತ್ತದೆ? ಮೈದಾನದಲ್ಲಿ. ಮೈದಾನ. ನದಿ ಹರ್ಕೋಂತ ಬಂದು ಮೈದಾನವನ್ನ ಸೃಷ್ಟಿ ಮಾಡಿರುತ್ತ, ಅಲ್ಲಿ ಮೆಕ್ಕಲು ಮಣ್ಣಿರುತ್ತ, ಅಲ್ಲಿ ಫಲವತ್ತಾದ ಮಣ್ಣು ಕಂಡು ಬರುತ್ತದೆ. ನೀನು ತಿಳಿದುಕೊಂಡ ಭೂ ಸ್ವರೂಪಗಳಲ್ಲಿ ಮಾನವರು, ಪ್ರಾಣಿ, ಪಕ್ಷಿ, ಕೀಟಗಳು, ವಿವಿಧ ರೀತಿಯ ಸಸ್ಯಗಳು ಇವೆ. ಇವು ಭೂಮಿಯ ಮೇಲೆ ಬದುಕಲು ಗಾಳಿ, ನೀರು ಮತ್ತು ಮಣ್ಣು ಅತಿ ಮುಖ್ಯ. ಈಗ ಒಂದೊಂದಾಗಿ ನೋಡ್ಕೊಂತ ಹೋಗೋನು. ಗಾಳಿ, ಮಣ್ಣು ಮತ್ತ ಗಾಳಿ, ನೀರು ಮತ್ತು ಮಣ್ಣನ್ನ. ಗಾಳಿ ನೋಡ್ರಿ, ಭೂಮಿಯ ಮೇಲಿನ ಜೀವಿಗಳು ಉಸಿರಾಡಲು ಗಾಳಿ ಬೇಕು ಎಂದು ನಿನಗೆ ಗೊತ್ತು. ಚಿತ್ರ ಗಮನಿಸು. ಇಲ್ಲೇ ಚಿತ್ರ ಐತ್ ನೋಡ್ರಿ, ಈ ಚಿತ್ರ ಗಮನಿಸ್ರಿ ಅಂತ. ಕಾರ್ಖಾನೆಗಳು, ವಾಹನಗಳು ಹೊಗೆಯನ್ನ ಹೊರಬಿಡುತ್ತಿವೆ. ಹೌದು. ಈ ಹೊಗೆ ಗಾಳಿಯನ್ನ ಸೇರಿ ಅದನ್ನ ಮಲಿನಗೊಳಿಸುತ್ತದೆ. ಮಲಿನವಾದ ಗಾಳಿಯನ್ನ ಉಸಿರಾಡಿದಾಗ ರೋಗಗಳು ಬರುತ್ತವೆ. ರೋಗಗಳು ಮಲಿನವಾದ ಗಾಳಿಯಿಂದ ಬರುತ್ತವೆ. ಹೌದು, ಸರಿ. ಗಾಳಿಯು ಮಲಿನವಾಗದಂತೆ ತಡೆಯುವುದು ಹೇಗೆ? 4 ಸಾಲುಗಳಲ್ಲಿ ಬರೆಯಿರಿ ಅಂತ ಹೇಳ್ಯಾರ. ಫಸ್ಟ್, ಸಾರ್ವಜನಿಕ ವಾಹನವನ್ನ ಬಳಸಿಬಿಟ್ರ ಎಷ್ಟೋ % ಶುದ್ಧ ಗಾಳಿ ಪಡಿಬಹುದು. ಸಾರ್ವಜನಿಕ ವಾಹನದ ಉಪಯೋಗ ಮಾಡುವುದು ಮೊದಲನೇದ್ದು. ಎರಡನೇದ್ದು, ಕಾರ್ಖಾನೆಗಳು ಶುದ್ಧೀಕರಿಸಿದ ಶುದ್ಧೀಕರಿಸಿ ಹೊಗೆ ಬಿಡುವುದು. ತಮ್ಮ ಹೊಗೆಯನ್ನು ಬಿಡ್ತಾವ, ಸುಮ್ಮನೆ ಹಂಗ ಬಿಟ್ಬಿಡ್ತಾವು. ಹಿಂಗ್ ಬಿಟ್ರ ಸ್ವಲ್ಪ ಪ್ರಮಾಣದ ಗಾಳಿ
ಶುದ್ಧ ಆಗುತ್ತ. ನೆಕ್ಸ್ಟ್, ವಾಹನಗಳ ಎಮಿಷನ್ ಟೆಸ್ಟ್. ಎಮಿಷನ್ ಟೆಸ್ಟ್ ಮಾಡಿಸುವುದು. ವಾಹನಗಳ ಎಮಿಷನ್ ಟೆಸ್ಟ್ ಮಾಡಿಸುವುದು. ಅರಣ್ಯ ವಿಕೋಪ ಆಗ್ತಾ ಇರ್ತಲ್ಲ, ಅದನ್ನ ತಡೆಗಟ್ಟುದು ಸಾಧ್ಯವಾದಷ್ಟು. ಅರಣ್ಯ ಅರಣ್ಯ ಅಥವಾ ಕಾಡ್ಗಿಚ್ಚು, ಕಾಡ್ಗಿಚ್ಚನ್ನ ತಡೆಗಟ್ಟುವುದು. ಗಿಡ ತಾಗಿ ಬೆಂಕಿ ಹತ್ಕೊಳ್ಳುತ್ತಾ ಒಂದು ಕಾಡ್ ಸುಡಾಕುಂತಂದ್ರ ಅತ್ಯಧಿಕ ಪ್ರಮಾಣದ ಗಾಳಿ ಮಲಿನ ಆಗುತ್ತಾ. ಆದ್ದರಿಂದ ಇವನ್ನ ತಡೆಗಟ್ಟಿ ಈ ರೀತಿ ನಾವು ಅರಣ್ಯವನ್ನ, ಗಾಳಿಯನ್ನ ಶುದ್ಧವಾಗಿ ಇಟ್ಕೋಬಹುದು. ನೀರು. ನೆಕ್ಸ್ಟ್, ನೀರನ್ನು ನೋಡ್ರಿ. ಜೀವಿಗಳಿಗೆ ನೀರು ಅತಿ ಅಗತ್ಯ. ನೀರು ಮತ್ತು ಅದರ ಮಹತ್ವದ ಬಗ್ಗೆ ನೀವು ಹಿಂದಿನ ತರಗತಿಯೊಳಗೆ ಕಲ್ತೀರಿ, ಹೌದಾ? ಈ ಸ್ವಲ್ಪ ನೋಡ್ರಿ, ಇಲ್ಲಿ ಚಿತ್ರವನ್ನು ನೋಡ್ರಿ. ಎಮ್ಮಿಯ ಮೈಯನ್ನ ತೊಳಿತಾ ಇದ್ದಾರ, ಕಾರನ್ನ ತೊಳಿತಾ ಇದ್ದಾರ, ಗಿಡಗಳಿಗೆ ನೀರು ಹೋಗ್ತಾ ಇದೆ, ಬಟ್ಟೆಯನ್ನ ಸೆಳಿತಾ ಇದ್ದಾರ ನೋಡ್ರಿ, ಬಟ್ಟೆಯನ್ನು ಸೆಳಿತಾ ಇದ್ದಾರ, ಪಾತ್ರೆಯನ್ನು ತೊಳಿತಾ ಇದ್ದಾರ, ಮನೆಯ ನೀರು ಇಲ್ಲಿಗೆ ಬರ್ತಾ ಇದೆ. ಕಾರ್ಖಾನೆಗಳು ನೀರನ್ನ ಉಪಯೋಗ ಮಾಡ್ತಾ ಇದ್ದಾವು, ಆ ನೀರನ್ನ ಮತ್ತು ಈ ಕಡೆನ ಬಿಡ್ತಾ ಇದ್ದಾರ, ಉಪಯೋಗಿಸಿದ ನೀರನ್ನ. ಇದೆಲ್ಲ ಚಿತ್ರದಲ್ಲಿ ಕಾಣ್ತಾ ಇದೆ. ಕಾರ್ಖಾನೆಗಳ ಹೊಲಸು ನೀರು, ಚರಂಡಿ ನೀರು ನೀರಿನ ಆಕರಗಳಿಗೆ ಸೇರುತ್ತಿದೆ. ಕೆಲ ಜನರು ತಮ್ಮ ವಾಹನಗಳನ್ನ ನೀರಿನಲ್ಲಿಯೇ ತೊಳೆಯುತ್ತಿದ್ದಾರೆ. ಕೆಲವರು ಬಟ್ಟೆ ಒಗೆಯುತ್ತಿದ್ದಾರೆ, ಪಾತ್ರೆ ತೊಳೆಯುತ್ತಿದ್ದಾರೆ. ಇದರಿಂದ ನೀರು ಮಲಿನವಾಗುತ್ತದೆ. ಮಲಿನವಾದ ನೀರು ಬಳಸಲು ಯೋಗ್ಯವಲ್ಲ. ನೀರು ಮಲಿನವಾಗದಂತೆ ನೀನು ತೆಗೆದುಕೊಳ್ಳುವ ಕ್ರಮಗಳನ್ನ ಇಲ್ಲಿ ಬರೆ ಅಂತ ಹೇಳ್ಯಾರ. ಏನ್ ಇಲ್ಲಿ ನೋಡಿದ್ವಲ್ಲ ಅವನ್ನ ಬರೆಯೋದು. ಕಾರ್ಖಾನೆಗಳ ನೀರನ್ನ ನೀರಿನ ಆಕರಗಳಿಗೆ ಬಿಡಬಾರದು. ಇದು ಒಂದನೇದು. ನೆಕ್ಸ್ಟ್, ಎರಡನೇದ್ದು, ಬಟ್ಟೆಗಳನ್ನ ತೊಳೆಯಬಾರದು. ಬಟ್ಟೆಗಳನ್ನ ನೀರಿನ ಆಕಾರದಲ್ಲಿ ತೊಳೆಯಬಾರದು. ಬಟ್ಟೆ ತೊಳೆಯಬೇಕು, ನೀರಿನ ಆಕಾರದಲ್ಲಿ ತೊಳೆಯಬಾರದು. ಮತ್ತ ವಾಹನವನ್ನ ನೀರಿನ ಆಕಾರಗಳಲ್ಲಿ ತೊಳೆಯಬಾರದು. ಮತ್ತ ಚರಂಡಿ ವ್ಯವಸ್ಥೆ ನೀರಿನ ಆಕಾರಗಳಿಂದ ದೂರ ಇರಬೇಕು. ಇವೆಲ್ಲ ಹೌದು, ಇನ್ನು ಅನೇಕ ಕೊಡಬಹುದು, ಇವು ಒಂದಿಷ್ಟು. ನೆಕ್ಸ್ಟ್, ಮಣ್ಣು ನೋಡ್ರಿ. ಜೀವಿಗಳ ಬದುಕಿಗೆ ಮಣ್ಣು ಅತಿ ಮುಖ್ಯ. ಸಸ್ಯಗಳು ಬೆಳೆಯಲು, ಮನೆ ಕಟ್ಟಲು, ಇಟ್ಟಿಗೆ ತಯಾರಿಸಲು ಇತ್ಯಾದಿ ಕೆಲಸಗಳಿಗೆ ಮಣ್ಣು ಬೇಕು. ಪ್ಲಾಸ್ಟಿಕ್ ವಸ್ತುಗಳ ಹೆಚ್ಚಾದ ಬಳಕೆ, ಹೊಲಗಳಿಗೆ ಹೆಚ್ಚು ರಾಸಾಯನಿಕ ಗೊಬ್ಬರಗಳ ಬಳಕೆ, ಇತ್ಯಾದಿ ಚಟುವಟಿಕೆಗಳಿಂದ ಇಂದು ಮಣ್ಣು ಮಲಿನವಾಗುತ್ತಿದೆ. ಮಣ್ಣಿನ ಮಲಿನತೆಯನ್ನ ಹೇಗೆ ತಡೆಗಟ್ಟಿವೆ? 2 ವಾಕ್ಯ ಬರೆ ಅಂತ ಹೇಳ್ಯಾರ. ಫಸ್ಟ್ ಏನಂದ್ರ ರಾಸಾಯನಿಕಗಳ
ರಾಸಾಯನಿಕಗಳ ಬಳಕೆಯನ್ನ ಕಡಿಮೆ ಮಾಡಿ ಮಣ್ಣಿನ ಮಲಿನತೆಯನ್ನ ತಡೆಗಟ್ಟಬಹುದು. ಎರಡನೇದ್ದು ಪ್ಲಾಸ್ಟಿಕ್ ಬಳಕೆ ಕಡಿಮೆ ಅಂದ್ರೆ ಬಿಟ್ಟ ಬಿಡಬೇಕು. ಕಡಿಮೆ ಮಾಡಿ ಮಣ್ಣಿನ ಮಲಿನತೆಯನ್ನ ಕಡಿಮೆ ಮಾಡುವೆ. ನಿನ್ನ ಸುತ್ತಲಿನ ಗಾಳಿ, ನೀರು ಮತ್ತು ಮಣ್ಣು ಮಲಿನವಾಗದಂತೆ ಎಚ್ಚರ ವಹಿಸು. ಇವುಗಳನ್ನ ಸಂರಕ್ಷಿಸುವ ಕ್ರಮಗಳನ್ನ ತಿಳಿದುಕೋ. ಈ ಕ್ರಮಗಳನ್ನ ಅನುಸರಿಸಿ ಈ ಅಮೂಲ್ಯವಾದ ಸಂಪನ್ಮೂಲಗಳನ್ನ ಕಾಪಾಡಿಕೋ. ಏಕೆಂದರೆ ಇವು ನಾವು ಮತ್ತು ಇತರ ಜೀವಿಗಳು ಬದುಕಲು ಬಹಳ ಅವಶ್ಯಕ. ಹೌದು. ಇನ್ನ ಹವಾಮಾನ ಮತ್ತು ವಾಯುಗುಣ ಇದ್ರ ಬಗ್ಗೆ ನೋಡೋಣ. ಕೆಳಗಿನ ಚಿತ್ರಗಳನ್ನ ವೀಕ್ಷಿಸು. ಸರಿಯಾದ ವಾಕ್ಯವನ್ನ ಚಿತ್ರಗಳಿಗೆ ಹೊಂದಿಸು. ಇಲ್ಲೇ ಸೂರ್ಯ ಸುಡ್ತಾ ಇದೆ ಅಂದ್ರ ಬಿಸಿಲು ಪ್ರಖರವಾಗಿದೆ ಅಂತ. ಇದು ಈ ವಾಕ್ಯಕ್ಕೆ ಸರಿಯಾಗುತ್ತ ಚಿತ್ರ. ಗಾಳಿ ಬೀಸುತ್ತಿದೆ. ಇಲ್ಲಿ ನೋಡ್ರಿ, ಇಲ್ಲೇ ಐತಲ್ಲ ಗಾಳಿ. ಇದು ಗಾಳಿ ಬೀಸುತ್ತಿದೆ. ಎಲ್ಲಿಗೆ? ಗಾಳಿ ಬೀಸುತ್ತಿದೆ. ಇದಕ್ಕೆ ಸರಿ ಆಯ್ತು ಈಗ. ನೆಕ್ಸ್ಟ್, ಮೋಡ ಕವಿದಿದೆ ಅನ್ನೋದು ಇದಕ್ಕೆ ಸರಿ ಆಗುತ್ತ. ಮೋಡ ಕವಿದಿದೆ. ಈ ಚಿತ್ರಕ್ಕ ಇದು ಮೋಡ ಕವಿದಿದೆ ಅಂತ ಆಯ್ತು. ನೆಕ್ಸ್ಟ್, ಈ ಚಿತ್ರ ಮಳೆ ಬರುತ್ತಿದೆ ಅಂತ ಆಗತ್ತ. ಈ ಚಿತ್ರ ಮಳೆ ಬರುತ್ತಿದೆ. ನೋಡ್ರಿ, ಎಲ್ಲವೂ ಮುಗೀತು. ಒಂದ್ಸರಿ ನೋಡ್ಕೊಂಡ್ ನೋಡ್ರಿ. ಬಿಸಿಲು ಪ್ರಖರವಾಗಿದೆ, ಗಾಳಿ ಬೀಸುತ್ತಿದೆ. ನೆಕ್ಸ್ಟ್, ಮೋಡ ಕವಿದಿದೆ, ಮಳೆ ಬರುತ್ತಿದೆ, ಗಾಳಿ ಬೀಸುತ್ತಿದೆ ಆಯ್ತಲ್ಲ. ಮೇಲಿನ ಚಿತ್ರದಲ್ಲಿನ ಸನ್ನಿವೇಶಗಳು ದಿನದ ಹವೆಯಲ್ಲಾಗುವ ಬದಲಾವಣೆಗಳನ್ನ ಸೂಚಿಸುತ್ತವೆ. ಇದಕ್ಕೆ ಹವಾಮಾನ ಎಂದು ಕರೆಯುತ್ತಾರೆ. ಅಂದ್ರೆ ದಿನದ ಹವೆಯಲ್ಲಿ ಆಗುವ ಬದಲಾವಣೆಗೆ ಹವಾಮಾನ ಅಂತ ಕರೀತಾರ. ಇದರ ಬಗ್ಗೆ ಹಿಂದಿನ ತರಗತಿಯಲ್ಲಿ ಕಲಿತ ಅಂಶಗಳನ್ನ ನೆನಪಿಸಿಕೋ ಅಂತ ಹೇಳಾರ. ಕಲ್ತಿರಲ್ಲ, ಅದನ್ನ ನೆನಪಿಸ್ಕೋರಿ. ನೆಕ್ಸ್ಟ್, ಓದಿ ತಿಳಿ ಅಂತ ಒಂದ್ ಕೊಟ್ರು ನೋಡ್ರಿ. ಒಂದೇ ದಿನದಲ್ಲಿ ಅಥವಾ ದಿನದಿಂದ ದಿನಕ್ಕೆ ಹವಾಮಾನ ಬದಲಾಗುತ್ತಿರುತ್ತದೆ. ಒಂದು ಪ್ರದೇಶದ ಹವಾಮಾನವನ್ನ ಸುಮಾರು 30 ರಿಂದ 35 ವರ್ಷಗಳವರೆಗೆ ಪರಿಶೀಲಿಸುತ್ತಾರೆ. ಈ ದೀರ್ಘಕಾಲಿಕ ಹವಾಮಾನದ ಸರಾಸರಿಯೇ ವಾಯುಗುಣ. 30 ರಿಂದ 35 ವರ್ಷಗಳವರೆಗಿನ ಹವಾಮಾನದ ಸರಾಸರಿಯನ್ನ ವಾಯುಗುಣ ಅಂತ ಕರೀತಾರ. ದಿನದಿಂದ ದಿನಕ್ಕೆ ಏನು ಹವೆಯಲ್ಲಿ ಬದಲಾವಣೆ ಆಗುತ್ತ ಅದಕ್ಕ ಹವಾಮಾನ ಅಂತ ಹೇಳ್ತಾರ. ವಾಯುಗುಣಕ್ಕೂ ಜನಜೀವನಕ್ಕೂ ಸಂಬಂಧವಿದೆ. ಜನರ ಉಡುಗೆ ತೊಡುಗೆ, ಮನೆ ಕಟ್ಟುವ ರೀತಿ, ಕೈಗಾರಿಕೆ, ಬೆಳೆಯುವ ಬೆಳೆಗಳು ಎಲ್ಲವೂ ಆಯಾ ಪ್ರದೇಶದ ವಾಯುಗುಣವನ್ನ ಅವಲಂಬಿಸಿವೆ. ಉದಾಹರಣೆ, ಅತಿ ಹೆಚ್ಚು ಮಳೆ ಬೀಳುವ ಪ್ರದೇಶಗಳಲ್ಲಿ ಇಳಿಜಾರು ಮಾಡಿನ ಮನೆಗಳು ಕಂಡುಬರುತ್ತವೆ. ಅತಿ ಬಿಸಿಲಿರುವ ಹಾಗೂ ಕಡಿಮೆ ಮಳೆ ಬೀಳುವ ಪ್ರದೇಶಗಳಲ್ಲಿ ಜೋಳ, ರಾಗಿಯಂತಹ ಬೆಳೆಗಳನ್ನ ಹೆಚ್ಚಾಗಿ ಬೆಳೆಯುತ್ತಾರೆ. ಅತಿ ಬಿಸಿಲು ಮತ್ತು ಕಡಿಮೆ ಮಳೆ ಬೀಳುವ ಪ್ರದೇಶದಲ್ಲಿ ಜೋಳ, ರಾಗಿ ಅಂತ ಬೆಳೆಗಳನ್ನ ಬೆಳೀತಾರೆ. ಹವಾಮಾನ ಮತ್ತು ವಾಯುಗುಣ ಇವುಗಳ ನಡುವಿನ ವ್ಯತ್ಯಾಸವನ್ನ ಬರೆಯೇ ಅಂತ ಹೇಳ್ಯಾರ. ನೋಡ್ರಿ, ದಿನದಲ್ಲಿ ಹವೆಯ ವ್ಯತ್ಯಾಸವನ್ನ ಹವಾಮಾನ ಎನ್ನುವರು. ಇದು ಅಲ್ಪಕಾಲಿಕ. ಇಲ್ಲಿ ನೋಡ್ರಿ, ವಾಯುಗುಣ ಅಂತಂದ್ರ 30 ರಿಂದ
35 ವರ್ಷಗಳ ಸರಾಸರಿ ಹವಾಮಾನವನ್ನ ವಾಯುಗುಣ ಎನ್ನುವರು. ಇದು ದೀರ್ಘಕಾಲಿಕ. ಇದು ದೀರ್ಘಕಾಲಿಕವಾಗಿರುತ್ತಾ. ಹವಾಮಾನ ಅಲ್ಪಕಾಲಿಕವಾಗಿರುತ್ತೆ. ದಿನದಿಂದ ದಿನಕ್ಕಲ್ಲದ, ಅದಕ್ಕೆ ಕಡಿಮೆ ಸಮಯ ತಗೊಳ್ಬೇಕು. ಏಪ್ರಿಲ್ ಮೇ ತಿಂಗಳಲ್ಲಿ ನಿನ್ನ ಶಾಲೆಗೆ ಬೇಸಿಗೆ ರಜೆ ಇರುತ್ತದೆ. ಆ ದಿನಗಳಲ್ಲಿ ನಿನ್ನೂರಿನ ಹವಾಮಾನ ಹೇಗಿರುತ್ತದೆ? ಬೇಸಿಗೆ ರಜೆಯ ನಂತರ ನಿನ್ನ ಶಾಲೆ ಮತ್ತೆ ಪ್ರಾರಂಭವಾದಾಗ ಹವಾಮಾನ ಹೇಗಿರುತ್ತದೆ? ಹವಾಮಾನದ ಬದಲಾವಣೆಯಿಂದ ಕಾಲಗಳು ಅಥವಾ ಋತುಗಳು ಉಂಟಾಗುತ್ತವೆ. 3 ಕಾಲಗಳನ್ನ ಸಾಮಾನ್ಯವಾಗಿ ಗುರುತಿಸಬಹುದು. ಯಾವ್ಯಾವ ಅಂದ್ರೆ ಬೇಸಿಗೆ ಕಾಲ, ಮಳೆಗಾಲ, ಚಳಿಗಾಲ. ಇಲ್ಲಿ ಕೆಲವು ಸನ್ನಿವೇಶಗಳನ್ನ ಕೊಟ್ಟಿದೆ, ಅವು ಯಾವ ಕಾಲಕ್ಕೆ ಸಂಬಂಧಿಸಿವೆ ಎಂಬುದನ್ನ ಬರೆ ಅಂತ ಹೇಳ್ಯಾರ. ತಣ್ಣೀರಿನಲ್ಲಿ ಸ್ನಾನ ಮಾಡುವುದು ಬೇಸಿಗೆ ಒಳಗ್ ಮಾಡ್ತೀವಿ, ಬೇಸಿಗೆ ಕಾಲ. ಉಣ್ಣೆ ಉಡುಪುಗಳನ್ನ ಧರಿಸುವುದು, ಬೆಚ್ಚನೆಯ ಅನುಭವ ಪಡೆಯುವುದು ಚಳಿಗಾಲದೊಳಗ. ಫ್ಯಾನ್ ಗಾಳಿಗೆ ಕುಳಿತುಕೊಳ್ಳಲು ಬಯಸುವುದು ಬೇಸಿಗೆ. ರೇನ್ಕೋಟ್ ಧರಿಸಿ ಓಡಾಡುವುದು ಮಳೆಗಾಲ. ಮರಗಳು ಎಲೆಗಳನ್ನ ಉದುರಿಸುವುದು ಬೇಸಿಗೆ ಒಳಗ. ಛತ್ರಿಯನ್ನ ಬಳಸುವುದು ಮಳೆಗಾಲ. ಬೇಸಿಗೆ ಕಾಲದಲ್ಲಿ ಬಿಸಿಲು ಹೆಚ್ಚು. ನೀನು ಧರಿಸುವ ಬಟ್ಟೆಯನ್ನ ಸೇವಿಸುವ ಆಹಾರದ ಬದಲಾವಣೆ ಇರುತ್ತದೆ, ಗಮನಿಸು. ಬೇಸಿಗೆ ಕಾಲದಲ್ಲಿ ನೀನು ಎಂತಹ ಆಹಾರ ಸೇವಿಸುವೆ? ಇಲ್ಲಿ ಬರೆ. ಹೆಚ್ಚು ತಂಪು ನೀಡುವ ಆಹಾರ ಸೇವಿಸುವೆ. ಹೆಚ್ಚು ತಂಪು ನೀಡುವ ಆಹಾರ ಸೇವಿಸುವೆ. ಉದಾಹರಣೆ ರಾಗಿ ಮುದ್ದೆ, ದೇಹಕ್ಕೆ ತಂಪು ಅಂತಾರ, ಇದನ್ನು ಸೇವಿಸೋದು ರಾಗಿ ಮುದ್ದೆ. ಬೇಸಿಗೆ ಕಾಲದಲ್ಲಿ ಅಂತಹ ಬಟ್ಟೆಗಳನ್ನ ಧರಿಸುವೆ? ಉಣ್ಣೆ ಬಟ್ಟೆ ಧರಿಸುವೆ. ನೆಕ್ಸ್ಟ್ ಮಳೆಗಾಲದಲ್ಲಿ ಎಲ್ಲೆಲ್ಲೂ ನೀರು. ಜನರು ಛತ್ರಿಗಳನ್ನ ಹಿಡಿದು ಓಡಾಡುತ್ತಾರೆ. ಮಳೆಗಾಲದ ವಾತಾವರಣನ ಗಮನಿಸು. ಆಗಸದಲ್ಲಿ ಆಗಾಗ ಹೊಳೆಯುವ ಮಿಂಚನ್ನ ನೀನು ನೋಡಿರುವೆ. ಮಿಂಚು ಕಂಡು ಬಂದ ಕೆಲವು ಕ್ಷಣಗಳಲ್ಲಿ ಗುಡುಗಿನ ಶಬ್ದ ಕೇಳುತ್ತದೆ. ಏಕೆ ಎಂಬುದನ್ನ ನಿನ್ನ ಶಿಕ್ಷಕರಿಂದ ಕೇಳಿ ತಿಳಿದುಕೋ. ಮಿಂಚು ಬಂದಾಗ ಗುಡುಗು ಬರುವುದು ಸಂಕೇತ. ಅದು ಚಿತ್ರವನ್ನ ಗಮನಿಸು. ಇದರ ಹೆಸರು ಇಲ್ಲಿ ಬರೆ ಕಾಮನ ಬಿಲ್ಲು. ನೋಡ್ರಿ ಎಷ್ಟು ಚೆನ್ನಾಗೈತಿ. ಕಾಮನ ಬಿಲ್ಲು ಯಾವಾಗ ಕಾಣಿಸುತ್ತದೆ? ಮಳೆಗಾಲದಲ್ಲಿ ಕಾಣಿಸ್ತದೆ. ಕಾಮನ ಬಿಲ್ನಲ್ಲಿ ಎಷ್ಟು ಬಣ್ಣಗಳನ್ನ ಗುರುತಿಸಬಲ್ಲೆ? ಅವುಗಳ ಹೆಸರನ್ನ ಇಲ್ಲಿ ಬರೆ. ವಿಬ್ಜಿಆರ್ ಅಂತ ಹೇಳ್ತಾರೆ ಅದಕ್ಕೆ. ವೈಲೆಟ್, ಇಂಡಿಗೋ, ಬ್ಲೂ ಅಂದ್ರೆ ನೀಲಿ, ಗ್ರೀನ್,
ಯೆಲ್ಲೋ 7 ಬಣ್ಣಗಳಿರ್ತಾವ, ಎಲ್ಲವನ್ನು ಬರ್ತೈತಿ. ಆರೆಂಜ್, ರೆಡ್, ಇವೆಲ್ಲ ಆಯ್ತು ನೋಡ್ರಿ. ಚಳಿ ಹೆಚ್ಚಾಗಿರುವ ಕಾಲವೇ ಚಳಿಗಾಲ. ಈ ಕಾಲದಲ್ಲಿ ಜನರು ಬೆಚ್ಚಗಿನ ಬಟ್ಟೆಗಳನ್ನ ಧರಿಸುತ್ತಾರೆ. ಮರಗಳು ಚಳಿಗಾಲದಲ್ಲಿ ಎಲೆಗಳನ್ನ ಉದುರಿಸುತ್ತವೆ. ಅಲ್ಲಿ ಬೇಸಿಗೆ ಕಾಲ ಅಂತ ಹೇಳಿದ್ವಲ್ಲ, ಚಳಿಗಾಲದ ನೋಡ್ರಿ ಇದು. ಯಾವಾಗ ಮರಗಳು ಉದುರಿಸುತ್ತವೆ ಅಂತ ಹೇಳ್ತಲ್ಲ, ಈ ಮರಗಳು ಎಲೆಗಳನ್ನು ಉದುರಿಸುವ ಕಾಲ ಚಳಿಗಾಲ. ಬೇಸಿಗೆ ಕಾಲದೊಳಗೂ ಒಂದಿಷ್ಟು ಮರಗಳು ಉದುರಿಸ್ತವು, ಉದುರಿಸಲ್ಲ ಅಂತಲ್ಲ. ಚಳಿಗಾಲದೊಳಗ ಸಾಮಾನ್ಯವಾಗಿ ಎಲ್ಲ ಮರಗಳು ಉದುರಿಸ್ತವು. ನೆಕ್ಸ್ಟ್, ಚಳಿಗಾಲದಲ್ಲಿ ಸೇವಿಸುವ ಆಹಾರ ಪದಾರ್ಥಗಳನ್ನ ಪಟ್ಟಿ ಮಾಡು. ಚಳಿಗಾಲದಲ್ಲಿ ಕುರುಕುಲು ಆಹಾರ ತಿನ್ನುತ್ತಾರ. ಕುರುಕಲ ಆಹಾರ, ಮಾಂಸ ಸೇವನೆ ಮಾಡ್ತಾರ. ಇನ್ನು ಅನೇಕ ರೀತಿಯ ಆಹಾರವನ್ನು ಸೇವಿಸ್ತಾರ. ನೀವ್ ಯಾವ ಸೇವಿಸ್ತೀರಿ ಅದನ್ನು ಬರೀರಿ. ನೆಕ್ಸ್ಟ್, ನಿನಗಿದು ಗೊತ್ತೇ ನೋಡ್ರಿ. ಹಿಮಾಲಯ ಪರ್ವತ ಶ್ರೇಣಿ 2400 ಕಿಲೋಮೀಟರ್ ಉದ್ದವಾಗಿದೆ. ಇದು ಹಿಮದಿಂದ ಆವರಿಸಿದೆ. ಕಣಿವೆಗಳು ವಿ ಅಥವಾ ಯು ಆಕಾರದಲ್ಲಿರುತ್ತವೆ. ಟಿಬೆಟ್ ಪ್ರಸಿದ್ಧ ಭೂಮಿಯನ್ನ ಪ್ರಪಂಚದ ಮೇಲ್ಛಾವಣಿ ಎನ್ನುತ್ತಾರೆ. ಟಿಬೆಟ್ ಪ್ರಸ್ಥಭೂಮಿಯನ್ನ ಪ್ರಪಂಚದ ಮೇಲ್ಛಾವಣಿ ಅಂತ ಕರೀತಾರ. ನದಿಗಳು ಹರಿದು ತರುವ ಮಣ್ಣನ್ನ ಮೆಕ್ಕಲು ಮಣ್ಣು ಎನ್ನುವರು. ಮೈದಾನ ಪ್ರದೇಶ ಹೇಳ್ಬೇಕಂದ್ರ ಇದನ್ನ ಹೇಳ್ತೀನಿ ನಾನು. ಭಾರತದ ಪಶ್ಚಿಮಕ್ಕೆ ಥಾರ್ ಮರುಭೂಮಿ ಇದೆ. ಮುಳ್ಳಯ್ಯನಗಿರಿ ಕರ್ನಾಟಕದ ಅತಿ ಎತ್ತರದ ಶಿಖರ. ಮುಳ್ಳಯ್ಯನಗಿರಿ ಕರ್ನಾಟಕದ ಅತಿ ಎತ್ತರದ ಶಿಖರ. ಇದು ಸಮುದ್ರ ಮಟ್ಟದಿಂದ ಸುಮಾರು 1925 ಮೀಟರ್ ಎತ್ತರದಲ್ಲಿದೆ. ಅಂದ್ರೆ ಸುಮಾರು 1 ಕಿಲೋಮೀಟರ್ 925 ಮೀಟರ್ ಎತ್ತರದಲ್ಲಿದೆ ಅಂತ. ಮಲಿನವಾದ ಗಾಳಿ ಸೇವನೆಯಿಂದ ಕ್ಷಯ, ಉಬ್ಬಸದಂತಹ ರೋಗಗಳು ಕಂಡುಬರುತ್ತವೆ. ಭಾರತಕ್ಕೆ ಮುಂಗಾರು ಮಳೆ ಮಾರುತಗಳು ಮತ್ತು ಹಿಂಗಾರು ಮಳೆ ಮಾರುತಗಳು ಮಳೆ ತರುತ್ತವೆ. ಮುಂಗಾರು ಮಳೆ ಮಾರುತಗಳು ಮತ್ತು ಹಿಂಗಾರು ಮಳೆ ಮಾರುತಗಳು ಮಾನ್ಸೂನ್ ಅಂತಾನೆ ಹೇಳ್ತಾರ. ಮಾನ್ಸೂನ್ ಮಾರುತ. ಭೂಮಿಯ ನೆಲಭಾಗಕ್ಕೆ ಅರ್ಧಕ್ಕಿಂತ ಹೆಚ್ಚು ಭಾಗ ಮೈದಾನ ಪ್ರದೇಶವೇ ಆಗಿದೆ. ಕಾಶ್ಮೀರವು ಭಾರತದ ಒಂದು ಕಣಿವೆ ಪ್ರದೇಶ. ಕಣಿವೆ ಅಂದ್ರೆ 2 ಬೆಟ್ಟಗಳ ಮಧ್ಯೆ ನೀರು ಹಾಯ್ದು ಹೋಗುತ್ತಲ್ಲ, ಅಂತಹ ಪ್ರದೇಶ ಅದು. ಕಾಶ್ಮೀರ ಪ್ರದೇಶವು ಅಂತಹ ಪ್ರದೇಶ ಆಗಿದೆ ಅಂತ. ಕಾಮನಬಿಲ್ಲಿನಲ್ಲಿ 7 ಬಣ್ಣಗಳಿವೆ, ಆದರೆ ಆ 7 ಬಣ್ಣಗಳು ಸ್ಪಷ್ಟವಾಗಿ ಕಾಣುವುದಿಲ್ಲ. ಕಾಮನಬಿಲ್ಲಿನ ಬಣ್ಣಗಳನ್ನ ನೆನಪಿಡಲು ಬಳಸುವ ಆಂಗ್ಲ ಭಾಷೆಯ ಪದವೇ ವಿಬ್ಜಿಆರ್ ಅಂತಾನೆ ಹೇಳ್ತಾರ. ಈ ಅಕ್ಷರಗಳು ಬಣ್ಣಗಳ ಮೊದಲನೇ ಅಕ್ಷರವನ್ನ ಸೂಚಿಸುತ್ತದೆ. ಯಾವ ತರ ಅಂದ್ರ ವಯಲೆಟ್ ಅಂದ್ರ ನೇರಳೆ, ಐ ಇಂಡಿಗೋ ಬೂದು, ಬಿ ಬ್ಲೂ ನೀಲಿ, ಜಿ ಗ್ರೀನ್ ಹಸಿರು, ವೈ ಯೆಲ್ಲೋ ಹಳದಿ, ಓ ಆರೆಂಜ್ ಕಿತ್ತಳೆ, ಆರ್ ಅಂದ್ರ ರೆಡ್ ಕೆಂಪು. ಈಗಾಗಲೇ ನಾನು ಹೇಳಿನಿ. ಇದಿಷ್ಟು ಈ ವಿಡಿಯೋದಲ್ಲಿ. ಮುಂದಿನ ವಿಡಿಯೋದಲ್ಲಿ ಪಾಠ 25 ನಮ್ಮ ರಾಜ್ಯ ನಮ್ಮ ಹೆಮ್ಮೆ ಅನ್ನ ನೋಡೋಣ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಒಂದು ಲೈಕ್ ಮಾಡಿ, ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ಪಡೆಯಲು ಬೆಲ್ ಐಕನ್ ಅನ್ನು ಒತ್ತಿ. ಧನ್ಯವಾದಗಳು.